ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮದುವೆ ಮನೆಯಲ್ಲಿ ಮಾಡುವಂತಹ ಅನಾನಸಿನ ಶಿರಾವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಪದೇ ಪದೇ ತಿನ್ನಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿತ್ತು. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲೇದಾಗಿ ಇಲ್ಲಿ ಒಂದು ಅರ್ಧ ಪೈನಾಪಲ್ ಅಥವಾ ಅನಾನಸನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಅರ್ಧ ಪೈನಾಪಲನ್ನು ತಗೊಂಡಿದ್ದೀನಿ. ನಾನು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿಕೊಳ್ಳೋಕ್ಕೆ ಇಟ್ಕೋಬೇಕು. ಈಗ ಒಂದು ಬಾಣಲೆಗೆ ಒಂದು ಅರ್ಧ ಬೌಲ್ ಆಗುವಷ್ಟು ತುಪ್ಪವನ್ನು ಹಾಕ್ಕೋಬೇಕು. ಒಂದು ಅರ್ಧ ಬೌಲ್ ಆಗುವಷ್ಟು ನೀವು ತುಪ್ಪವನ್ನು ಹಾಕಿ ಅದು ಬಿಸಿ ಆಗುವವರೆಗೂ ಬಿಡಿ. ನೋಡಿ, ಕರಗ್ತಾ ಇದೆ. ಈ ರೀತಿ ತುಪ್ಪ ಸ್ವಲ್ಪ ಕರಗಬೇಕು. ಈಗ ನಾನು ತುಪ್ಪ ಕರಗಿದ ನಂತರ ಒಂದು ಲೋಟ ಅಂದರೆ ಇದು ಒಂದು ಬೌಲಿಗೆ ನಿಮಗೆ ಸರಿಯಾಗುತ್ತೆ ಅಷ್ಟು ಬಿಳಿ ರವೆಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಕೆಂಪು ಬಣ್ಣ ಬರುವವರೆಗೂ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕು. ನೋಡ್ತಾ ಇರ್ಬೋದು ಈ ರೀತಿಯಾಗಿ ತಳ ಹಿಡಿಯದಂತೆ ಚೆನ್ನಾಗಿ ಹುರ್ಕೋಬೇಕು. ಕೆಂಪು ಬಣ್ಣ ಬರಬೇಕು. ಗೋಲ್ಡ್ ಕಲರ್ ಬಂದರೆ ಅದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ವಲ್ಪ ಕೂಡ ತಳ ಹಿಡಿಯದಂತೆ ಚೆನ್ನಾಗಿ ಹುರ್ಕೋಬೇಕು. ನಾನು ಇಲ್ಲಿ ನಿಮಗೆ ಒಂದು ಬೌಲಿನ ಪ್ರಮಾಣವನ್ನು ಹೇಳ್ತಾ ಇದ್ದೀನಿ. ಇದೇ ರೀತಿ ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ. ಗೋಲ್ಡ್ ಕಲರ್ ಕೂಡ ಬಂದಿದೆ. ಈಗ ನಾನು ಇದಕ್ಕೆ ಅದೇ ಲೋಟದಲ್ಲಿ 2.5 ಲೋಟ ಆಗುವಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಅದು ಗೋಲ್ಡ್ ಕಲರ್ ಬಂದ ನಂತರ 2.5 ಲೋಟ ಆಗುವಷ್ಟು ನೀರನ್ನು ಹಾಕ್ಕೋಬೇಕು. ನೋಡಿ ಈಗ ಅದು ಚೆನ್ನಾಗಿ ಈ ರೀತಿಯಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ತಳ ಹಿಡಿಯದಂತೆ ಮಿಕ್ಸ್ ಮಾಡಬೇಕು. ನಾನು ಇಲ್ಲೊಂದು ಚೂರು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ, 1/4 ಸ್ಪೂನ್ ಆಗುವಷ್ಟು. ನಾವು ಮಲೆನಾಡಿನ ಕಡೆ ಯಾವುದೇ ಸಿಹಿ ತಿಂಡಿ ಇರಲಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋತೀವಿ, 1/4 ಸ್ಪೂನ್ ಆಗುವಷ್ಟು ಅಷ್ಟೇ. ನೋಡ್ತಾ ಇರ್ಬೋದು ಈ ರೀತಿ ಹದ ಬರಬೇಕು. ನೀರೆಲ್ಲ ಆರಬೇಕು. ಈ ರೀತಿ ಹದ ಬಂದ ನಂತರ ಇಲ್ಲಿ ನಾವು ಅನಾನಸಿನ ಪೀಸ್ಗಳನ್ನು ಹಾಕ್ಕೋತಾ ಇದ್ದೀವಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ಹಿಡಿಯದಂತೆ ಆಗಾಗ ತಿರುಗುತ್ತಾ ಬನ್ನಿ. ಸ್ವಲ್ಪ ಕೂಡ ತಳ ಹಿಡಿಬಾರ್ದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬೇಯಬೇಕು. ಅನಾನಸ್ ಸ್ವಲ್ಪ ಹುರಿದ ರೀತಿ ಆಗಬೇಕು, ಚೆನ್ನಾಗಿ ಬೇಯಬೇಕು. ಹಾಗಾಗಿ ಸ್ವಲ್ಪ ಕೂಡ ತಳ ಹಿಡಿಯದಂತೆ ತಿರುಗುತ್ತಾ ಬನ್ನಿ. ಈಗ ನಾನು ಒಂದು ಚೂರು ಕಲರನ್ನು ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ಲಿ ಅನ್ನೋ ರೀಸನ್ಗೆ. ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲ ನಿಮ್ಮ ಬಳಿ ಕೇಸರಿ ಇದೆ ಅಂತ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಎರಡು ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಚೆನ್ನಾಗಿ ಕರಗಬೇಕು. ನೋಡ್ತಾ ಇರ್ಬೋದು ನಾನು ಕಲರ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ. ನಾನು 1 ಚಿಟಿಕೆ ಆಗುವಷ್ಟು ಮಾತ್ರ ಕಲರನ್ನು ಹಾಕಿದ್ದೀನಿ. ನೀವು ಕೇಸರಿಯನ್ನು ಕೂಡ ಹಾಕ್ಕೋಬೋದು ಕಲರಿಗೋಸ್ಕರ. ನೋಡಿ ಸಕ್ಕರೆ ಕರಗುತ್ತಾ ಬಂದಂಗೆ ಈ ರೀತಿ
ಪಾಕದ ರೀತಿ ಆಗುತ್ತೆ. ಈಗ ಇದು ಪೂರ್ತಿಯಾಗಿ ಗಟ್ಟಿ ಆಗಬೇಕು. ಅಲ್ಲಿಯವರೆಗೂ ತಳ ಹಿಡಿಯದಂತೆ ನೀವು ತಿರುಗುತ್ತಾ ಬರಬೇಕು. ಈ ಟೈಮಲ್ಲಿ ತಳ ಹಿಡಿಯೋ ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಕೂಡ ಬಿಡಬಾರ್ದು. ಈ ರೀತಿ ಸೌಟಿಗೆ ಅದು ಅಂಟಬಾರ್ದು. ಅಲ್ಲಿಯವರೆಗೂ ನೀವು ಪಾತ್ರೆಗೆ ಕೂಡ ಅಂಟಬಾರ್ದು. ಅಲ್ಲಿಯವರೆಗೂ ನೀವು ಈ ರೀತಿ ತಳ ಹಿಡಿಯದಂತೆ ಮಾಡಬೇಕು. ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಒಂದು 5 ನಿಮಿಷ ಇದು ತಣ್ಣಗಾಗೋಕ್ಕೆ ಬಿಡಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿ ಕೂಡ ಆಗಿತ್ತು. ನೀವು ಒಂದ್ಸಲ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಹೋಗುತ್ತೆ. ಪೈನಾಪಲ್ ಜಾಗದಲ್ಲಿ ನೀವು ಬಾಳೆಹಣ್ಣನ್ನು ಕೂಡ ಹಾಕ್ಕೋಬೋದು. ಅದು ಕೂಡ ಬೇರೆ ಫ್ಲೇವರೇ ಕೊಡುತ್ತೆ ಮತ್ತು ಬೇರೆ ರುಚಿನೇ ಕೊಡುತ್ತೆ. ನೋಡ್ತಾ ಇರ್ಬೋದು, ನಾನು ನಿಮಗೆ ಕೊನೆಯಲ್ಲಿ ಎಷ್ಟು ಚೆನ್ನಾಗಿ ಬಂತು ಅಂತ ತೋರಿಸ್ತೀನಿ ನೋಡಿ. ತಣ್ಣಗಾದ ನಂತರ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಿಮಗೆ ಅನಾನಸ್ ಶಿರಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಇದೇ ರೀತಿ ಅನೇಕ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.